Good morning, my dear students. So, welcome back to Nagaraj Paramedical YouTube channel. My dear students, so ವೇಟ್ನ ಮಾಡ್ತಾ ಇದ್ದೀರಿ. ಸೊ ರಿಸಲ್ಟ್ಸ್ ಬಗ್ಗೆ ಅಪ್ಡೇಟ್ಸ್ನ ಕೊಡ್ರಿ ಅಂತ ಕೇಳ್ತಾನೆ ಇದ್ದೀರಿ. 1 ಮಂತ್ ಆಯಿತು ನೀವು ಆಲ್ಮೋಸ್ಟ್ ಇದನ್ನೇ ಕೇಳ್ತಾ ಬರ್ತಿರೋದು. ನಾನು ಹೇಳ್ತಾನೆ ಬರ್ತಿದ್ದೆ ರಿಸಲ್ಟ್ಸ್ ಯಾವಾಗ ಬರುತ್ತೆ ಇವಾಗ ಬರುತ್ತೆ ಅಂತೇಳಿ. ಬಟ್ ಆದ್ರೂ ನಮ್ಮ ಸ್ಟೂಡೆಂಟ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಸೊ ಕಮೆಂಟ್ಸ್ನ ಮಾಡ್ತಾ ಬರ್ತಿದ್ದೀರಿ. ಸೊ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಸೊ ನಾ ಇಂಟರ್ನ್ಶಿಪ್ ಯಾವಾಗ ಮಾಡಬೇಕು, ಆಮೇಲೆ ಇಂಟರ್ನ್ಶಿಪ್ ಯಾವಾಗ ಹಾಕ್ಬೋದು ನಮಗೆ, ಸೊ ಇನ್ನೂ ಡಿಲೇ ಆಗುತ್ತಾ ರಿಸಲ್ಟ್ಸ್ ಬರೋದು, ಇಲ್ಲಪ್ಪ ಅಂದಮೇಲೆ ನಮಗೆ ಈ ವರ್ಷ ಇಂಟರ್ನ್ಶಿಪ್ ಹಾಕ್ತಾರೋ ಏನಿಲ್ಲೋ ಅಂಥೇಳಿ. ಸೊ ಈ ಥರ ವೆರೈಟಿ ಆಫ್ ಕ್ವಶನ್ಸ್ನ ನೀವು ನನಗೆ ಕೇಳ್ತಾ ಬರ್ತಿರೋ ಅಂಥದ್ದು ಕಮೆಂಟ್ಸ್ ಬಾಕ್ಸಲ್ಲಿ. ಈವನ್ ಆ ಕಮೆಂಟ್ಸಲ್ಲಿ ನಾನು ನಿಮಗೆ ರಿಪ್ಲೈ ಕೂಡ ಮಾಡ್ತಾ ಬರ್ತಿದ್ದೀನಿ. ಆಮೇಲೆ ಯಾವೆಲ್ಲ ಸ್ಟೂಡೆಂಟ್ಸು ರೀಸೆಂಟ್ ಅಪ್ಡೇಟ್ಸ್ನ ಲೇಟೆಸ್ಟ್ ಅಪ್ಡೇಟ್ಸ್ನ ಕೊಡ್ರಿ ಅಂತೇಳಿ ವಾಟ್ಸಪ್ಪಲ್ಲಿ ಕೇಳಿದಾಗ ಕೂಡ ನಾನು ನಿಮ್ಗೆ ಹೇಳ್ತಾ ಬರ್ತಿದ್ದೀನಿ. ಬಟ್ ಇವಾಗ ಕೂಡ ಒಂದು ವಿಡಿಯೋ ಥ್ರೂ ನಿಮಗೊಂದು ಲೇಟೆಸ್ಟ್ ಅಪ್ಡೇಟ್ಸ್ನ ಕೊಡ್ಲಿಕ್ಕಂತೇಳಿ ಸೊ ನಾವು ಒಂದು ವಿಡಿಯೋನ ಮಾಡ್ತಿರೋ ಅಂಥದ್ದು. ಏನಪ್ಪ ಅದು ಅಂತಂದರೆ, ಸೊ ನಿಮ್ಗೆ ಗೊತ್ತಿರೋ ಹಾಗೆ ಸೊ ಒಂದು ಲೇಟೆಸ್ಟ್ ಅಪ್ಡೇಟ್ಸು ಯಾವುದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತ ನೀವು ಕೇಳಿದರೆ ಸೊ ಪ್ಯಾರಾಮೆಡಿಕಲ್ ವತಿಯಿಂದ ಸೊ ಇವತ್ತಿಗೆ ಕೂಡ ನಮಗೆ ಒಂದಿಷ್ಟು ರಿಸಲ್ಟ್ಸ್ ಬಗ್ಗೆ ಅಪ್ಡೇಟ್ಸ್ ಕೊಟ್ಟಿಲ್ಲ. ಸೊ ಲಾಸ್ಟ್ ಅಪ್ಡೇಟ್ಸ್ ಏನಿತ್ತು ಸೊ ಇವಾಗ ಕೂಡ ಅದೇ ಅಪ್ಡೇಟ್ಸೇ ಇರುವಂಥದ್ದು ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆನಾ. ಸೊ ರಿಸಲ್ಟ್ಸ್ ಸರ್ ಇನ್ನೊಂದು ಯಾರೋ ಒಂದು 3-4 ಜನ ಸ್ಟೂಡೆಂಟ್ಸು ಸರ್ ಆಲ್ರೆಡಿ 3rd ಇಯರ್ ಬಿಟ್ಟಿದ್ದಾರೆ, ಸೊ ಅದನ್ನು ಸ್ವಲ್ಪ ಕನ್ಫರ್ಮ್ ಮಾಡಿ ಅಂತೇಳಿ ಒಂದು 3-4 ಜನ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ನ ಮಾಡಿದ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ನಿಮಗೆ ಹೇಳೋದು ಇಷ್ಟೇ, ಸೊ ಆ ಥರ ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಚಾನ್ಸ್ ಇಲ್ಲ. ಆ ಥರ ಬಿಟ್ಟಿದ್ದರೆ ಇಷ್ಟೊತ್ತಿಗೆ ನಾನು ಯಾವುದೋ ಒಂದು ವಿಡಿಯೋಲ್ಲಿ ನಾನು ನಿಮಗೆ ಅಪ್ಡೇಟ್ನ ಮಾಡ್ತಾ ಬರ್ತಿದ್ದೆ. ಆಮೇಲೆ ನಂದು ಡಿಸ್ಕ್ರಿಪ್ಷನ್ನಲ್ಲಿ ಸೊ ಯಾವುದೋ ಒಂದು ಲಿಂಕ್ ಕೂಡ ಹಾಕ್ತಿದ್ದೆ. ಸೊ 3rd ಇಯರ್ದವರು ಸೊ ನಿಮ್ಮದು ರಿಸಲ್ಟ್ಸ್ನ ನೀವು ಚೆಕ್ನ ಮಾಡ್ಕೋಬೋದು ಅಂಥೇಳಿ. ಬಟ್ ಆದರೂ ನಾನು ಹಾಕಿಲ್ಲ ಅಂದರೆ ತಿಳ್ಕೊಂಬಿಡಿ, ಅಫಿಷಿಯಲಿ ಯಾವುದೇ ಕಾರಣಕ್ಕೂ ರಿಸಲ್ಟ್ಸ್ನ ಅನೌನ್ಸ್ನ ಮಾಡಿರೋದಿಲ್ಲ. ಆಮೇಲೆ ಒಂದಿಷ್ಟು ಜನ ಕೇಳ್ತಿದ್ರಿ ಸರ್ 3rd ಇಯರ್ ಅಷ್ಟೇ ಅಂತೆ ಫಸ್ಟಿಗೆ ಬರೋದು ಅಂಥೇಳಿ. ಸೊ ಆ ಥರ ಯಾವುದೇ ಕಾರಣಕ್ಕೂ ಇಲ್ಲ. ಸೊ ಆ ಥರ ಏನಾದರೂ ನನಗೆ ಅಪ್ಡೇಟ್ಸ್ ಏನಾದರೂ ಗೊತ್ತಾದರೆ 3rd ಇಯರ್ದೇ ಫಸ್ಟಿಗೆ ಬರುತ್ತೆ ಅಂತ ಏನಾದರೂ ನನಗೆ ಇನ್ಫಾರ್ಮೇಷನ್ ಸಿಕ್ಕರೆ ಪಕ್ಕಾ ನಿಮ್ಗೆ ಅದನ್ನು ಇನ್ಫಾರ್ಮೇಷನ್ಸ್ನ ಪ್ರೊವೈಡ್ನ ಮಾಡ್ತೀನಿ. ಓಕೆನಾ ಸ್ಟೂಡೆಂಟ್ಸ್. ಸೊ ಇವತ್ತಿಗೂ ಇವಾಗ ನಾನು ನಿಮ್ಗೆ ಹೇಳೋದಷ್ಟೇ, ಇನ್ನೂ ವ್ಯಾಲ್ಯೂಯೇಷನ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಕಂಪ್ಲೀಟ್ ಆಗಬೇಕು ಅಂತಂದರೆ ಈ ಒಂದು 10 ಡೇಸ್ನೂ ಹಿಡಿಯೋ ಚಾನ್ಸಸ್ ಇರೋದು ಅಂಥೇಳಿ ಸೊ ನನಗೊಂದು ಅಪ್ಡೇಟ್ಸ್ ಬಂದಿರೋ ಅಂಥದ್ದು. ಯಾರು ಕೊಟ್ಟಿದ್ದಾರೆ ಅಂತಲೂ ಹೇಳ್ತೀನಿ ಕೇಳಿ. ಸೊ ಯಾವ ಒಬ್ಬ ಫ್ಯಾಕಲ್ಟಿ ಕೂಡ ಹೇಳೋದಿಲ್ಲ. ಸೊ ಈ ಅಪ್ಡೇಟ್ಸ್ನ ನಮ್ಮ ಫ್ಯಾಕಲ್ಟಿ ವ್ಯಾಲ್ಯೂಯೇಷನ್ಸ್ ಹೋದಾಗ ಸೊ ಅಲ್ಲಿ ನಡೆದಿರೋವಂಥ ಇನ್ಸಿಡೆನ್ಸ್ನ ಅಲ್ಲಿ ಏನೇನು ನಡೀತಿದೆ ಅಂಥೇಳಿ ಸೊ ನಾನು ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ನ ಮಾಡಿಕೊಂಡು ನಿಮ್ಮ ಹತ್ರ ನಾನು ಶೇರ್ನ ಮಾಡ್ತಾ ಬರುವಂಥದ್ದು. ಓಕೆನಾ. ಸೊ ಅವರು ಕೂಡ ಹೇಳ್ತಿರೋ ಅಂಥದ್ದು ಯಾವುದೋ ಒಂದು ಕೋರ್ಸು ಇವಾಗ ಕಂಪ್ಲೀಟ್ ಆಗಲಿಕ್ಕೆ ಬಂದಿದೆ ಅಂತ ಹೇಳಿರುವಂಥದ್ದು, ಯಾವುದೋ ಒಂದು ಕೋರ್ಸು. ಸೊ ಅದನ್ನು ಇವಾಗಲೇ ರಿವೀಲ್ ಮಾಡೋದಿಲ್ಲ ನಾನು. ಸೊ ಅದು ಆಲ್ಮೋಸ್ಟ್ ಮುಗಿಲಿಕ್ಕೆ ಬಂದಿದೆ ಸರ್, ಆ ಒಂದು ಕೋರ್ಸ್ ಅಷ್ಟೇ. ಆಮೇಲೆ ರಿಮೈನಿಂಗ್ ಕೋರ್ಸ್ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆಗಿಲ್ಲ. ಬಹಳಷ್ಟು ಪೇಪರ್ ಬಂದಿವೆ ಈ ವರ್ಷ. ಆಮೇಲೆ ಫ್ಯಾಕಲ್ಟಿ ಕೂಡ ಯಾವುದು ಒಂದು ಸೆಷನ್ ಬಂದರೆ ಇನ್ನೊಂದು ಸೆಷನಲ್ಲಿ ಇರೋದಿಲ್ಲ. ಸೊ ಆ ಒಂದು ರೀಸನಿಗೆ ಅಂತೇಳಿ ನಮಗೆ ಇವೆಲ್ಲ ಪ್ರಾಬ್ಲಮ್ ಬರ್ತಿರೋದು. ಇಲ್ಲಪ್ಪ ಅಂದಮೇಲೆ ಇಷ್ಟೊತ್ತಿಗೆ ಈ ಒಂದು ಟೈಮಿಗೆ ಆಲ್ಮೋಸ್ಟ್ ಯಾವುದು ವ್ಯಾಲ್ಯೂಯೇಷನ್ಸ್ ಎಲ್ಲ ಕಂಪ್ಲೀಟ್ ಆಗಿ ರಿಸಲ್ಟ್ಸ್ಗೆ ರೆಡಿ ಆಗ್ತಾ ಇರ್ತಿತ್ತು ನಮ್ಮದು ಪ್ಯಾರಾಮೆಡಿಕಲ್ ಬೋರ್ಡ್ದು ಅಂಥೇಳಿ ಸೊ ನನಗೆ ಅಪ್ಡೇಟ್ನ ಕೊಟ್ಟಿರೋ ಅಂಥದ್ದು. ಓಕೆನಾ ಫ್ರೆಂಡ್ಸ್. ಹೋಪ್ ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ರಿಸಲ್ಟ್ಸ್ನ ಫೆಬ್ರವರಿ ಮಂತಲ್ಲೇ ಬರೋದು ಫ್ರೆಂಡ್ಸ್. ಓಕೆನಾ. ಸೊ ಈ ಮಂತ್ ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟೇಷನ್ಸ್ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮದು ರಿಸಲ್ಟ್ಸ್ ಬರೋದು ಫೆಬ್ರವರಿ ಮಂತಲ್ಲಿ. ಆ ಫೆಬ್ರವರಿ ಮಂತಲ್ಲಿ ಕೂಡ ಯಾವಾಗ ಬರುತ್ತೆ ಅಂಥೇಳಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಓಕೆನಾ ಫ್ರೆಂಡ್ಸ್.